ಯಾರ್ಯಾರಿಂದನೋ ಬೇಜಾರಾಗುತ್ತೆ. ಆ ಬೇಜಾರನ್ನ ತಡ್ಕೊಂಡು ಹಿಂಗಿರೋದು. ಟ್ರೈಲರ್ ಅಲ್ಲಿ ಇದ್ದಾರೆ ಪೃಥ್ವಿ ಭಯ್ಯ, ಅವ್ರ ಜೊತೆ ಇನ್ನೊಂದು ಪಾರ್ಟ್ ಮಾಡ್ತೀನಿ ಕಾಂತಾರದ ಬಗ್ಗೆ ಶೂಟಿಂಗ್ ಎಕ್ಸ್ಪೀರಿಯನ್ಸ್. ಮತ್ತೆ ಇನ್ಸ್ಟಾಗ್ರಾಮ್ ವಾಪಸ್ ಆಗಿದ್ದೀನಿ. ಇವತ್ತು ದಸರಾ ನಡೀತಿದೆ ಊರಲ್ಲಿ. 12 ವರ್ಷ ಟೀಚಿಂಗ್ ಮಾಡಿದೆ ನಾವು ಅಮ್ಮ ನಮ್ಗೆಲ್ಲ. ನನ್ನ ಆಕ್ಸಿಡೆಂಟ್ ಗಳ ಬಗ್ಗೆ ನಾವು ಸಮುದ್ರ ಮಂಥನ ಲಾಸ್ಟ್ ಟೈಮ್ ಉಗ್ರ ನರಸಿಂಹ ಎಲ್ಲ ಮಾಡಿದ್ರಲ್ಲ, ಜೀವನ್ ಆರ್ಟಿಸ್ಟ್ ಇದಾರಲ್ಲ, ಮಮ್ಮಿ ಜೊತೆ ಸದ್ಯದಲ್ಲಿ ಒಂದು ದೊಡ್ಡ ಪಾಡ್ಕಾಸ್ಟ್ ಮಾಡ್ತೀನಿ. ಒಂದು ಅರ್ಧ ಮತ್ತೊಂದು ದಿನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಏನಂದ್ರೆ ಒಂದ್ ವಾರದಿಂದ ಇನ್ಸ್ಟಾಗ್ರಾಮ್ ಅಲ್ಲಿಂದ ದೂರ ಹೊಡೆದಿದ್ದೆ. ಎಲ್ರು ಒಂದ್ ಸ್ವಲ್ಪ ಜನ ಮನ್ಸಿಗೆ ಹತ್ರ ಆಗಿರೋರು ಜೊತೆಲಿರೋರೆಲ್ಲ ಫೋನ್ ಮಾಡಿ ಕೇಳೋರು ಏನಾಯ್ತು. ಸ್ವಲ್ಪ ದಿನ ಬ್ರೇಕ್ ತೊಗೊಂಡಿದ್ದೆ ಅಷ್ಟೇ. ಹಬ್ಬದ ಟೈಮಲ್ಲಿ ಕಂಟೆಂಟ್ ಮಾಡಿ ಬೇಜಾರಾಗಿ ಬೋರ್ ಆಗಿ ಸ್ವಲ್ಪ ದಿನ ಇನ್ಸ್ಟಾಗ್ರಾಮ್ ಹೊರಗೆ ಹೋಗಿದ್ದೆ. ಎಲ್ಲ ಅವ್ರವ್ರ ತಲೆಗೆ ಬಂದಿದ್ದು ತರ ಮಾತಾಡ್ತಿದ್ದಾರೆ. ಕಳ್ದೋಗಿದ್ದೀನಿ ಅಂತ ಹೇಳಿದ್ದಾರೆ. ಕಳ್ದೋಗಿದ್ದೀನಿ ಇನ್ಸ್ಟಾಗ್ರಾಮ್ ಇಂದ ಕಳ್ದೋಗಿಲ್ಲ, ಸ್ವಲ್ಪ ವಿಷಯದಿಂದ ಕಳ್ದೋಗಿದ್ದೀನಿ. ಮತ್ತೆ ಬರ್ತೀನಿ. ಸೊ ಬಾಯಿ ಹೊಡೆದಿದೆ ಈಟಾಗಿ, ಅಡ್ಜಸ್ಟ್ ಮಾಡ್ಕೊಂಡು ಮಾತು ಸ್ಲಿಪ್ ಆಗ್ತಿದೆ. ನನ್ನ ಹೇಳುದು ವಿಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತಿದೆ. ಅದು ಯಾವಾಗ್ಲೂ ಬೇಜಾರಾಗಿ ವಿಡಿಯೋಸ್ ಮಾಡಬೇಡ, ಖುಷಿಯಿಂದ ವಿಡಿಯೋಸ್ ಮಾಡು ಅಂತ ನಾನು ಅನ್ಕೊಂಡಿದ್ದೆ. ವಿಡಿಯೋ ಮಾಡಕ್ ಶುರು ಮಾಡಿದೆ, ಖುಷಿಯಿಂದನೇ ಶುರು ಮಾಡೋಣ ಅಂತ. ಅದೇನೋ ಒಂದು ಕೆಲವೊಂದು ವಿಷಯ ಬೇಜಾರಿದೆ ಮನ್ಸಲ್ಲಿ, ಅದೊಂದು ಕ್ಲಾರಿಫಿಕೇಶನ್ ತಗೊಂತಿದ್ದೀನಿ. ಕ್ಲಾರಿಟಿ ಸಿಗುತ್ತೆ. ಖುಷಿಯಾಗಿ ಇರ್ಬೇಕಲ್ಲ ಲೈಫಲ್ಲಿ. ಏನೋ ಮಾಡ್ಬೇಕಂದ್ರೆ ಏನೋ ಮಾಡೋಣ, ಖುಷಿಯಾಗಿರೋಣ, ಎಲ್ರಿಗೂ ಖುಷಿಯಾಗಿರೋಣ. ಇರೋರಿಗೆಲ್ಲ ಜೊತೆಗಿರೋರಿಗೆ ಖುಷಿಯಾಗಿ ಇಟ್ಟಿದೀವಿ, ಖುಷಿಯಾಗಿ ಇಟ್ಕೊಂಡಿದೀವಿ. ಆದ್ರೆ ಯಾರ್ಯಾರಿಂದನೋ ಬೇಜಾರಾಗುತ್ತೆ. ಆ ಬೇಜಾರನ್ನ ತಡ್ಕೊಂಡು ಹಿಂಗಿರೋದು. ಸರಿ ಹೋಗುತ್ತೆ. ನಂಬಿರೋ ಗಣಪ ನನ್ನ ಕೈ ಬಿಡಲ್ಲ. ಮತ್ತೆ ಎಲ್ಲ ಆರಾಮಿದ್ದೀರಾ? ನನಗೆ ಮಮ್ಮಿ ವಿಡಿಯೋ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಮಮ್ಮಿ ಜೊತೆ ಸದ್ಯದಲ್ಲಿ ಒಂದು ದೊಡ್ಡ ಪಾಡ್ಕಾಸ್ಟ್ ಮಾಡ್ತೀನಿ. ಒಂದು ಅರ್ಧ ಮುಕ್ಕಾಲು ಗಂಟೆ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಮಮ್ಮಿ ಹತ್ರ ಮಾತಾಡ್ಸೋಣ. ನಾನು ಸಣ್ಣ ವಯಸ್ಸಿಂದ ಮಾಡಿದ ಕಿತಾಪತಿ ಕೀಟ್ಲೆ ಆಗಿದ್ದು, ನನ್ನ ಆಕ್ಸಿಡೆಂಟ್ ಗಳ ಬಗ್ಗೆ, ನಾವು ಅಮ್ಮ ನನ್ನ ನೋಡ್ಕೊಂಡಿದ್ ಬಗ್ಗೆ, ನಾವು ಮಮ್ಮಿ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ. 12 ವರ್ಷ ಟೀಚಿಂಗ್ ಮಾಡಿದೆ ನಾವು ಅಮ್ಮ ನಮ್ಗೆಲ್ಲ. ಅಮ್ಮಮ್ಮ ಅಂದ್ರು ನಮ್ಮ ಮಮ್ಮಿ ಸ್ಕೂಲಿಗೆ ಹೋದಾಗಿಂದ ಒಂದು 2,000 ಜನ ಸ್ಟೂಡೆಂಟ್ಸ್ ನೋಡಿರ್ಬೋದೇನಪ್ಪ ನಮ್ಮಮ್ಮ. ಈಗಲೂ ರಾಮನಗರದ ಕಡೆ ನಾನು ಏನಾದ್ರು ಹೋದ್ರೆ ಸವಿತಾ ಮಿಸ್ ಮಗ ಸಂಜು ಅಂತ ನನ್ನ ಗುರುತಿಸ್ತಾರೆ. ಸ್ವಂತ ಟೀಚರ್ ಮಗ ನಾನು. ನಮ್ಮ ಮಮ್ಮಿ ಜೊತೆ ಪಾಡ್ಕಾಸ್ಟ್ ಮಾಡೋಣ. ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ವಿಡಿಯೋಗೆ. ವಿಲ್ ಡೂ ದಟ್ ಒನ್. ಹೇಳಿ. ಇನ್ನ ಏನಂದ್ರೆ ದಸರಾ ನಡೀತಿದೆ ಊರಲ್ಲಿ. ಊರ್ ಮಿಸ್ ಮಾಡ್ತಿದ್ದೀನಿ ಇವಾಗ. ದಸರಾ ಈವೆಂಟ್ಗಳು ಶುರುವಾಗಿದೆ. ಅಲ್ಲಿ ಎಲ್ಲ ಸ್ಪೋರ್ಟ್ಸ್ ನಡೀತಿದೆ. ಈಗ 30ಕ್ಕೆ ಆರ್ಕೆಸ್ಟ್ರಾ ಇದೆ ಅಂತೆ. ವಿಡಿಯೋಸ್ ಬಂದಿತ್ತು, ಎಡಿಟ್ ಮಾಡಿದ್ದೀನಿ. ಮತ್ತೆ ಇನ್ಸ್ಟಾಗ್ರಾಮ್ ವಾಪಸ್ ಆಗಿದ್ದೀನಿ ಇವತ್ತು. ಈ ವಿಡಿಯೋಯಿಂದ ಇನ್ಸ್ಟಾಗ್ರಾಮ್ ಅಲ್ಲಿ ಲಿಂಕ್ ಹಾಕ್ತೀನಿ. ಮತ್ತೆ ಈ ವಿಡಿಯೋ ಲಿಂಕ್ ಅಪ್ಲೋಡ್ ಮಾಡಿ ಲಿಂಕ್ ಹಾಕ್ತೀನಿ. ನೋಡೋಣ. ಇನ್ಸ್ಟಾಗ್ರಾಮ್ ಅಲ್ಲಿ ಹೊಸ ಫಾಲೋವರ್ಸ್ ಆಗಿದ್ದಾರೆ, ಅವ್ರಿಗೆಲ್ಲ ರೀಚ್ ಆಗುತ್ತೆ ವಿಡಿಯೋ. ನೋಡೋಣ, ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ. ಸೊ ಇವತ್ತು ಇದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿ ಆಸ್ಕ್ ಮೈ ಕ್ವಶನ್ ಹಾಕೋ, ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ಬೇಕು ಅಂತ. ಆಮೇಲೆ ಇನ್ನ ನಮ್ ಯಾರೋ ಒಬ್ರು ಫ್ರೆಂಡ್ ಹೇಳಿದ್ರು ಚಾಲೆಂಜ್ ವಿಡಿಯೋಸ್ ಶುರು ಮಾಡು, ಆಮೇಲೆ ಫನ್ನಿ ವಿಡಿಯೋಸ್ ಮಾಡು ಅಂತ. ಚಾಲೆಂಜ್ ವಿಡಿಯೋಸ್ ಮಾಡಕ್ಕೆ ನಮ್ ಚಿಟ್ನಿ ಇರ್ಬೇಕು ಜೊತೆಗೆ. ಈಗ ನೆಕ್ಸ್ಟ್ ವೀಕ್ ಊರಿಗೆ ಹೋಗ್ತಿದೀವಲ್ಲ, ದಸರಾ ಹಾಲಿಡೇಸ್ ಅಂತ. 5 ದಿನದಲ್ಲಿ 1-2-3 ಚಾಲೆಂಜ್ ವಿಡಿಯೋಸ್ ಮಾಡೋಣ. ಅವ್ನು ಫ್ರೀ ಇರಲ್ಲ ಗುರು ಚಾಲೆಂಜ್ ವಿಡಿಯೋಸ್ ಮಾಡಕ್ಕೆ. ಅವನ ಅಪಾಯಿಂಟ್ಮೆಂಟ್ ತಗೊಂತೀನಿ ಫಸ್ಟ್. ಅಣ್ಣ ಫ್ರೀ ಇದಾನ, ಏನೋ ಕೆಲ್ಸ ಇಲ್ಲ ಅಂತ. ಅವ್ನು ಫ್ರೀ ಇದ್ರೆ ಚಾಲೆಂಜ್ ವಿಡಿಯೋಸ್ ಏನ್ ಬೇಕಾದ್ರೂ ಮಾಡ್ಬೋದು. ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ವಿ ನಾನು ಇದ್ರಲ್ಲಿ ಕುತ್ಕೊಂಡು ಬಸವೇಶ್ವರ ಸರ್ಕಲ್ ಅಲ್ಲಿ ಕುತ್ಕೊಂಡು ಒಂದು ಚಿಟ್ಟೆ ಜೊತೆ ಒಂದು 10-15 ನಿಮಿಷ ಚಿಟ್ಟೆ ಜೊತೆ ಆಟ ಆಡ್ತಾ ಕೂತಿದ್ದ. 2 ಅವರ್ ಏನೋ ಆಟ ಆಡ್ತಿದ್ದ. 15 ನಿಮಿಷ ಅಷ್ಟೇ ಕಂಟೆಂಟ್ ಮಾಡಿದ್ದೆ. ಚಾಲೆಂಜ್ ವಿಡಿಯೋಸ್ ಮಾಡಕ್ಕೆ ಚಿಕ್ಕನೇ ಸರಿ ಮಾಡೋಣ. ಆಮೇಲೆ ಇನ್ನ ವೆಂಕಟ ಜೊತೆ ವಿಡಿಯೋ ಮಾಡ್ತೀನಿ ಈಗ. ಆಮೇಲೆ ಈ ಹೊಸ ವಿಷಯ ಜೀವನ ಜೊತೆ ಈಗ ಶಿವಮೊಗ್ಗ ಗಣಪತಿದು ನಗರ ಅಲಂಕಾರ ಮಾಡ್ತಿದಾರಲ್ಲ ಈ ಸಲ. ಸಮುದ್ರ ಮಂಥನ ಲಾಸ್ಟ್ ಟೈಮ್ ಉಗ್ರ ನರಸಿಂಹ ಎಲ್ಲ ಮಾಡಿದ್ರಲ್ಲ, ಜೀವನ್ ಆರ್ಟಿಸ್ಟ್ ಇದಾರಲ್ಲ, ಜೀವನ ಜೊತೆ ಒಂದು ಪಾಡ್ಕಾಸ್ಟ್ ಪ್ಲಾನ್ ಮಾಡಿದೀನಿ. ಅದನ್ನ ಶೂಟ್ ಮಾಡಿ ಸದ್ಯದಲ್ಲೇ ಅವ್ರದ್ದೊಂದು ಪಾಡ್ಕಾಸ್ಟ್ ಬಿಡ್ತೀನಿ. ಮತ್ತೆ ಇನ್ನೊಂದು ಪಾರ್ಟ್ ಪೃಥ್ವಿ ಭಯ್ಯನ್ ಜೊತೆ ಮಾಡ್ತಾ ಇದ್ದೀನಿ.
ಪೃಥ್ವಿ ಭಯ್ಯ ಕಾಂತಾರದಲ್ಲಿ ವರ್ಕ್ ಮಾಡಿದಾರಂತೆ, ಟ್ರೈಲರ್ ಅಲ್ಲಿ ಇದ್ದಾರೆ ಪೃಥ್ವಿ ಭಯ್ಯ. ಅವ್ರ ಜೊತೆ ಇನ್ನೊಂದು ಪಾರ್ಟ್ ಮಾಡ್ತೀನಿ ಕಾಂತಾರದ ಬಗ್ಗೆ, ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ. ಅದೆಂಗೂ ಅಲ್ಲೇ ಇರ್ತೀನಲ್ವಾ, ಮೂವಿ ರಿಲೀಸ್ ಆದ್ಮೇಲೆ ಅವ್ರದ್ದೊಂದು ಪಾಡ್ಕಾಸ್ಟ್, ಮೂವಿ ರಿಲೀಸ್ ಆದ್ಮೇಲೆ ಅದನ್ನ ಬಿಡ್ತೀನಿ. ತುಂಬಾ ಪ್ಲಾನ್ ಇದೆ. ಯೂಟ್ಯೂಬ್ನ ನೆಕ್ಸ್ಟ್ ಯೂಟ್ಯೂಬ್ ಬಿಲ್ಡ್ ಮಾಡೋಣ. ಇನ್ಸ್ಟಾಗ್ರಾಮ್ ಇಂದ ಈಗ ಹೆಂಗ್ ಹೊರಗೆ ಉಳಿದಿದ್ನೋ ಹಂಗೆ ಸ್ವಲ್ಪ ಕಡಿಮೆ ಮಾಡ್ತಾ ಬಂದು ಇನ್ಸ್ಟಾಗ್ರಾಮ್ನ ಬಿಲ್ಡ್ ಮಾಡೋಣ. ಇನ್ಸ್ಟಾಗ್ರಾಮ್ನ ಸ್ವಲ್ಪ ಕಡಿಮೆ ಮಾಡಿ ಯೂಟ್ಯೂಬ್ನ ಬಿಲ್ಡ್ ಮಾಡೋಣ. ಇನ್ನು ಕಂಟೆಂಟ್ ಮಾಡೋಣ. ಡೈಲಿ ವ್ಲಾಗ್ ಮಾಡೋ ಅಂತೀರಾ? ಡೈಲಿ ವ್ಲಾಗ್ ಮಾಡಕ್ಕೆ ಇದೇ ಪಿ ಜಿಯಿಂದ ಆಫೀಸ್ ಆಗ್ತೀನಿ. PG ಆಫೀಸ್ ಇಷ್ಟೇ. ಇನ್ನೇನು ವೀಕೆಂಡ್ ಆದ್ರೆ ಎಲ್ಲ ಫ್ರೆಂಡ್ಸ್ ರೂಮಲ್ಲಿ ಕೂತಿರ್ತೀವಿ. ಅಲ್ಲೇನ್ ಕಂಟೆಂಟ್ ಮಾಡೋಕ್ಕಾಗುತ್ತೆ? ಡೈಲಿ ವ್ಲಾಗ್ಸ್ ಮಾಡಕ್ಕೆ ಏನ್ ಅದೇ ಬೆಳಗ್ಗೆ ಎದ್ದು ಇದೊಂದೇ ರೋಡ್ ತೋರಿಸ್ಬೇಕು, 3 ಕಿಲೋಮೀಟರ್ ರೋಡ್, ಹಿಂಗ್ ಹೋಗೋದು, ಹಿಂಗ ಆಫೀಸಿಂದ ಬರೋದು. ಆಫೀಸಲ್ಲಿ ಕೂತ್ಕೊಂಡು ಏನ್ ಎಕ್ಸ್ಪ್ಲೈನ್ ಮಾಡೋಣ ನಿಮಗೆ ಡೈಲಿ ವ್ಲಾಗ್ಸ್ ಅಲ್ಲಿ? ಸೊ ವಿಲ್ ಸಿ, ನೋಡೋಣ. ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಲ್ವ ಗೊತ್ತಿಲ್ಲ, ಸುಮ್ಮನೆ ವಿಡಿಯೋಸ್ ಮಾಡ್ತೀನಿ. ವಿಡಿಯೋ ಮಾಡಿ ಇಟ್ಕೊಂತೀನಿ, ಎಡಿಟ್ ಮಾಡಕ್ ಟೈಮ್ ಇರಲ್ಲ, ಅಪ್ಲೋಡ್ ಮಾಡಕ್ ನಂಗೆ ಇಷ್ಟ ಇರಲ್ಲ. ಆಮೇಲೆ ಇಷ್ಟಪಟ್ಟು ಯಾವಾಗಲೂ ಮನ್ಸಲ್ಲ ಅಪ್ಲೋಡ್ ಮಾಡ್ತೀನಿ. ನೋಡೋಣ ಈ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಈ ವಿಡಿಯೋ ಹೆಂಗ್ ರೆಸ್ಪಾನ್ಸ್ ಕೊಡ್ತೀರಾ ಅಂದ್ಮೇಲೆ ಡಿಸೈಡ್ ಮಾಡೋಣ. ಬಟ್ ರೆಸ್ಪಾನ್ಸ್ ಕೊಡ್ತಿದ್ದೀರಾ ವಿಡಿಯೋಸ್ಗೆ? ಕಮೆಂಟ್ಸ್ ಅಲ್ಲಿ, ಶೇರ್ ಅಲ್ಲಿ ಇಲ್ಲ ಅಂದ್ರೂ ಪರ್ಸನಲ್ ಆಗಿ ಮೆಸೇಜ್ ಮಾಡ್ತಿರಲ್ಲ, ಫೋನ್ ಮಾಡಿದಾಗ ಅದ್ರ ಬಗ್ಗೆ ಮಾತಾಡ್ತಿರಲ್ಲ, ಅಷ್ಟು ಸಾಕು. ನಂತರ ಹನಿ ಗುಡಿದ್ರ ಅಲ್ಲ ಅಂತ ಹಂಗೆ 1 ವ್ಯೂಸ್ ಕ್ರೇಜಿ. ಓಕೆ, ಥ್ಯಾಂಕ್ ಯು. ಇವತ್ತಿನ ದಿನಕ್ಕೆ ಇಷ್ಟು ಸಾಕು.